ಯಾವುದೇ ಹೇರ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ಹೋದ್ರೂ ಕನ್ಸಲ್ಟೇಷನ್ ಅಲ್ಲಿ ಹೇಳ್ದೇ ಇರೋ ಒಂದು ವಿಷಯನ ನಾನು ನಿಮ್ಗೆ ಹೇಳ್ತೀನಿ. ಪ್ರತಿಯೊಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಅಲ್ಲೂ 100 to 200 ಗ್ರಾಫ್ಸ್ ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಆದ್ರೆ ಆ ಡಿಸಿಷನ್ ನ ಡೆಫಿನೆಟ್ಲಿ ಆಪರೇಷನ್ ಥಿಯೇಟರ್ ಅಲ್ಲಿ ತಗೊಬೇಕು ಹೊರತು ನಿಮ್ಮ ಕನ್ಸಲ್ಟೇಷನ್ ರೂಮ್ ನಲ್ಲಲ್ಲ. ಎರಡನೇ ಇಂಪಾರ್ಟೆಂಟ್ ವಿಷಯ, ನಿಮ್ಮ ಗ್ರಾಫ್ಸ್ ಅನ್ನ ಬಂದು ಒಳ್ಳೆ ರೀತಿಯಲ್ಲಿ ಸ್ಟೋರ್ ಮಾಡಿ ಇಡಬೇಕು. ಅದು -4 degrees ಅಲ್ಲಿ ಇರಬೇಕು. ಮತ್ತೆ ಯಾವ್ದಾದ್ರು ಒಂದು ಸಲೈನ್ ಅಥವಾ ಸೀರಮ್ ಅಲ್ಲಿ ಇದ್ದಾಗಲೇ ಆ ಗ್ರಾಫ್ಟ್ಸ್ ತುಂಬಾ ಹೊತ್ತು ಉಳ್ಕೊಂಡಿರೋದಕ್ಕೆ ಸಾಧ್ಯ. ಮೂರನೇದಾಗಿ ಇಂಪಾರ್ಟೆಂಟ್ ವಿಷಯ, ನಿಮ್ಮ ಸಿಂಗಲ್ ಫಾಲಿಕಲ್ ಗ್ರಾಫ್ಟ್ ಅನ್ನು ನಿಮ್ಮ 3 ಫಾಲಿಕಲ್ ಗ್ರಾಫ್ಟ್ ಅನ್ನು ಸಪರೇಟ್ ಮಾಡೋದಕ್ಕೆ ಒಂದು ಮೈಕ್ರೋಸ್ಕೋಪ್ ನ ಅವಶ್ಯಕತೆ ಬೇಕಾಗುತ್ತೆ. ಯಾಕಂದ್ರೆ ಅದನ್ನ ಸಪರೇಟ್ ಮಾಡಿದಾಗಲೇ ಫ್ರಂಟಲ್ ಹೇರ್ ಲೈನ್ ತುಂಬಾ ನ್ಯಾಚುರಲ್ ಆಗಿ ಕ್ರಿಯೇಟ್ ಮಾಡಕ್ ಸಾಧ್ಯ. ಸೊ ಈ 3 ವಿಷಯಗಳು ನಿಮ್ಮ ಹೇರ್ ಟ್ರಾನ್ಸ್ಪ್ಲಾಂಟ್ ರಿಸಲ್ಟ್ಸ್ ನ ಎಫೆಕ್ಟ್ ಮಾಡೋದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದಾನೇ ನೀವು ಪ್ರತಿಯೊಂದು ವಿಷಯನೂ ತಿಳ್ಕೊಂಡು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋದು ಯಾವತ್ತು ಒಂದು ಬೆಸ್ಟ್. ಯೂಶಲ್ ಆಗಿ ಎಲ್ಲರೂ ಕೇಳುವಂತ ಒಂದೇ ಒಂದು ವಿಷಯ, ಇಲ್ಲಿ ಸರ್ಜನ್ ಇದಾರಾ, ಇಲ್ಲಿ ಸರ್ಜನ್ ಮಾಡ್ತಾ ಇದಾರಾ ಅಂತ. ಅದರ ಜೊತೆಗೆ ನೀವು ಗ್ರಾಫ್ಟ್ ಕ್ವಾಲಿಟಿನ ಕನ್ಸಿಡರ್ ಮಾಡಿದ್ರೆ ನಿಮ್ಮ ರಿಸಲ್ಟ್ಸ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತು ತುಂಬಾ ನ್ಯಾಚುರಲ್ ಆಗಿ ಕೂಡ ಇರುತ್ತೆ. ನಿಮಗೂ ಒಂದು ಬ್ಯೂಟಿಫುಲ್ ಹೇರ್ ಲೈನ್, ಡೆನ್ಸ್ ರಿಸಲ್ಟ್ಸ್ ಮತ್ತೆ ಎಕ್ಸ್ಟ್ರಾರ್ಡಿನರಿ ಸರ್ವಿಸ್ ಬೇಕು ಅಂದ್ರೆ ಕೆಳಗೆ ಕೊಟ್ಟಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನನ್ನ ಟೀಮ್ ಆಫ್ ಎಕ್ಸ್ಪರ್ಟ್ ಜೊತೆಗೆ ಒಂದು ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ನಿಮ್ಮ ಹೇರ್ ಲೈನ್ ಮತ್ತು ಕಾನ್ಫಿಡೆನ್ಸ್ ನ ನಾವು ಬರ್ಸ್ಕೊಡ್ತೀವಿ.